2024ರಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಎಂ ಲಕ್ಷ್ಮಣ್ ಅವರು ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪ ಏನು ಅಂತಂದ್ರೆ, ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. ಬಹುತೇಕ ಅವರು ಬೆಂಗಳೂರು ಸೆಂಟ್ರಲ್ ಮಹದೇವಪುರವನ್ನ ಗಮನದಲ್ಲಿ ಇಟ್ಕೊಂಡು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಾನು ಇದರ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಇದರ ಪ್ರತಿಭಟನೆ ಆಗಿ ಆ ದಾಖಲೆಗಳ ಬಿಡುಗಡೆ ಆಗ್ಬೇಕಾಗಿತ್ತು. ಜೊತೆಗೆ ಚುನಾವಣಾಧಿಕಾರಿಗಳಿಗೆ ದೂರನ್ನ ಸಲ್ಲಿಕೆ ಮಾಡಬೇಕಾಗಿತ್ತು. ಆದ್ರೆ ಶಿಬು ಸೊರೇನ್ ಅವರ ನಿಧನದ ಕಾರಣಕ್ಕಾಗಿ 8ನೇ ತಾರೀಕು ಪ್ರತಿಭಟನೆ ಮತ್ತು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ತನಕ ಕಾಯ್ಬೇಕಾಗತ್ತೆ. ಈ ನಡುವೆನೆ ಎಂ ಲಕ್ಷ್ಮಣ್ ಅವರು ತಾವು ಸ್ಪರ್ಧೆ ಮಾಡಿದ್ದಂತ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನೋ ಗಂಭೀರ ಆರೋಪವನ್ನ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಅಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನೋದು ಅವರ ಆರೋಪ ಆಗಿದೆ. ಅದಕ್ಕೆ ಅವರು ಕೊಡ್ತಾ ಇರೋದು ಕೆಲವು ಕ್ಷೇತ್ರಗಳಲ್ಲಿ, ಅಂದ್ರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಗೆ ಮತಗಳೇ ಬರುವುದಿಲ್ಲ ಅಂತ ಅಂದುಕೊಂಡಂತಹ ಕಡೆಗಳಲ್ಲೂ ಕೂಡ ಈ ತರದ ಗೋಲ್ಮಾಲ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಕೊಡಗು ಮತ್ತು ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ 2202 ಬೂತ್ ನ 292 ಬೂತ್ ಗಳಲ್ಲಿ ಮತಗಳ್ಳತನ ನಡೆದಿದೆ ಅಂತ ಎಂ ಲಕ್ಷ್ಮಣ್ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಅಲ್ಲಿ ಇವಿಎಂ ಅಲ್ಲಿ ರಿಗ್ಗಿಂಗ್ ಆಗಿದೆ ಅನ್ನೋದು ಅವರ ಗಂಭೀರ ಆರೋಪ ಆಗಿದೆ. ಲಕ್ಷ್ಮಣ್ ಅವರು ಮಾಡಿರೋ ಆರೋಪ ಆಗಿದೆ. ಅವ್ರು ಮತ್ತೆ ಜೊತೆಗೆ ಹೇಳ್ತಾ ಇದ್ದಾರೆ, ಕೆಲವು ಗ್ರಾಮದಲ್ಲಿ 700 ವೋಟ್ಗಳು ಚಲಾವಣೆ ಆಗಿದೆ. ಅದರಲ್ಲಿ 15 ಕಾಂಗ್ರೆಸ್ ಕಾರ್ಯಕರ್ತರ ಮನೆಗಳೇ ಇದೆ. ಕಡಿಮೆ ಅಂದ್ರೂ 50 ಮತಗಳಾದ್ರೂ ಬರಬೇಕು. ಆದ್ರೆ ಅಲ್ಲಿ 50 ಮತಗಳಲ್ಲ, 7 ಮತಗಳು ಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಇರುವಂತ ಬೂತ್ ಗಳಲ್ಲೂ ಈ ತರದ ಸ್ಥಿತಿ ಆಗಿದೆ ಅಂತಂದ್ರೆ ಇಲ್ಲೇನೋ ಗೋಲ್ಮಾಲ್ ಆಗಿದೆ ಅನ್ನೋದು ಖಂಡಿತವಾಗಿಯೂ ನಮ್ಗೆ ಕಾಣುತ್ತೆ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ಹಾಗೇನೆ ಚಾಮರಾಜ, ಕೃಷ್ಣರಾಜ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ 1,40,616 ಮತಗಳು ಚಲಾವಣೆ ಆಗಿದ್ದು, ಕಾಂಗ್ರೆಸ್ಗೆ 27,522 ಮತಗಳು ಬಂದಿದೆ. ಅದೇ 2023 ವಿಧಾನಸಭೆ ಚುನಾವಣೆಯಲ್ಲಿ 40%ಕ್ಕಿಂತ ಕಡಿಮೆ ಮತ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೆಚ್ಚಿನ ಮತ ಈ ಪ್ರದೇಶದಲ್ಲಿ ಬಂದಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅದು ಕುಸಿತ ಕಂಡಿದೆ. ಹಾಗಾಗಿ ಇಲ್ಲಿ ಮತಗಳ್ಳತನ ನಡೆದಿದೆ. ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡ್ತೀನಿ, ನಾನು ಈ ಬಗ್ಗೆ ಮಾತಾಡಿ ಇಲ್ಲಿ ಯಾವ ರೀತಿಯಾಗಿ ನಡೆದಿದೆ ಅನ್ನೋದನ್ನ ನಾವು ವಿವರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯ ಪ್ರಶ್ನೆ, ಒಂದು ಲಕ್ಷ್ಮಣ್ ಅವರ ಆರೋಪ ನಿಜವೇ ಆಗಿದ್ರೆ ಮತ್ತು ಅವರದನ್ನ ಸಾಬೀತು ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ಅವ್ರೇನ್ ಹೇಳ್ತಾ ಇದ್ದಾರೆ, ಒಂದು ಲೋಕಸಭಾ ಕ್ಷೇತ್ರವನ್ನ ಕಳೆದ 6 ತಿಂಗಳಿಂದ ನಾವು ಅಧ್ಯಯನ ಮಾಡಿದ್ದೀವಿ ಮತ್ತು ಚುನಾವಣಾ ಆಯೋಗದಿಂದ ಡಿಜಿಟಲೀಕರಣ ಮಾಡಿ ನಾವು ಹೇಗೆ ಮಾಡಿದ್ದಾರೆ, ಹೇಗೆ ಮತಗಳ್ಳತನ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಮಾಹಿತಿ ಕಲೆ ಹಾಕಿದೀವಿ, ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಣ್ ಅವರ ಆರೋಪ. ಈ ರಾಹುಲ್ ಗಾಂಧಿ ಅವರ ಆರೋಪ ಮತ್ತು ಅವ್ರು ಹೇಳ್ತಿರೋದನ್ನ ತೆಳುವಾಗಿಸಬಹುದು ಅಥವಾ ಅದರ ಮಹತ್ವವನ್ನ ಕುಗ್ಗಿಸಬಹುದು. ಯಾಕೆಂದ್ರೆ ಲಕ್ಷ್ಮಣ್ ಅವರ ಆರೋಪ ಕೇವಲ ಆರೋಪ. ಇಲ್ಲಿ ತನಕ ಈ ಕ್ಷೇತ್ರದಲ್ಲಿ ಆಗಿರುವಂತ ಮತ ಚಲಾವಣೆ ಬಗ್ಗೆ ಆಗ್ಲಿ ಅಥವಾ ಬೂತ್ ಮಟ್ಟದಲ್ಲಾಗ್ಲಿ ಅಧ್ಯಯನ ಸಂಶೋಧನೆ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ಒಂದ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳ ಸಂಶೋಧನೆ ಆಗಿದೆ ಅಂತ. ಹಾಗಾಗಿ ಎಂ ಲಕ್ಷ್ಮಣ್ ಅವರ ಹೇಳಿಕೆ, ರಾಹುಲ್ ಗಾಂಧಿ ಅವರ ಆರೋಪ ಮತ್ತು ಅವರ ಹೇಳಿಕೆಯನ್ನ ಅದರ ಮಹತ್ವವನ್ನ ಕುಗ್ಗಿಸಬಹುದು ಅಂತಾನು ಅನ್ಸತ್ತೆ. ಯಾಕೆಂದ್ರೆ ಸುಮ್ನೆ ಒಂದು ಆರೋಪ ಮಾಡೋದು, ಅದೇ ರೀತಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಅಂತ ಅನ್ಸ್ಕೊಳ್ಬಾರ್ದು. ಹಾಗಾಗಿ ಲಕ್ಷ್ಮಣ್ ಅವರು ಕೂಡ ತಮ್ಮ ಹತ್ರ ಇರುವಂತ ದಾಖಲೆಗಳು ಮತ್ತೆ ಅದನ್ನ ಸಾಬೀತ್ ಮಾಡ್ಬೇಕಾಗತ್ತೆ. ಹೇಗೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ತಾವು ಮಾಡ್ತಿರೋ ಆರೋಪವನ್ನ ಸರಿ ಅಂತ ಸಾಬೀತುಪಡಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ನಿರ್ದಿಷ್ಟವಾದ ಮಹತ್ವದ ದಾಖಲೆಗಳನ್ನ ಜನರ ಮುಂದೆ, ಆಯೋಗದ ಮುಂದೆ ಇಡಬೇಕಾಗತ್ತೆ. ಅದನ್ನೇ ಅವ್ರು ನಾನು ಇಡ್ತೀನಿ ಅಂತ ಹೇಳ್ತಾ ಇರೋದು. ಅದನ್ನ ಇಟ್ಟ ಮೇಲೆ ಮುಂದಿನ ಪ್ರಶ್ನೆ ಬರುತ್ತೆ, ನಿಜವಾಗಿಯೂ ಮತಗಳ್ಳತನ ನಡೆದಿದ್ಯಾ ಅನ್ನೋದು. ಕೆಲವು ಅನುಮಾನಗಳಂತೂ ಇದೆ, ಆದ್ರೆ ಅನುಮಾನಗಳು ಯಾವುದನ್ನು ಪುಷ್ಟೀಕರಿಸೋದಿಲ್ಲ. ಅನುಮಾನಗಳು ಅನುಮಾನಗಳಾಗಿ ಉಳಿಯತ್ತೆ. ಅನುಮಾನಗಳನ್ನ ವಾಸ್ತವವಾಗಿ ನಾವು ಅದನ್ನ ತೋರ್ಸೋದಕ್ಕಾಗಿನೇ ಅಧ್ಯಯನ ಮಾಡಿದೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಿರೋ ಸಂದರ್ಭದಲ್ಲಿ ಅವರು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಏನ್ ದಾಖಲೆಗಳನ್ನ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಆ ದಾಖಲೆಗಳ ಕೊಟ್ಟ ನಂತರದಲ್ಲಿ ಅದರ ತೀರ್ಮಾನ ಆಗ್ಬೋದು. ಅದಕ್ಕಿಂತ ಮುಂಚೆನೆ ಈ ತರದ ಇನ್ನೊಂದಷ್ಟು ಆರೋಪಗಳು ಬರೋದು ರಾಹುಲ್ ಗಾಂಧಿ ಅವರ ಹೇಳಿಕೆಯ ಮಹತ್ವವನ್ನ ಕಡಿಮೆ ಮಾಡಬಹುದು. ಈ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ. ಕಾಂಗ್ರೆಸ್ ಈ ಬಗ್ಗೆ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಥವಾ ನಿಜವಾಗಿಯೂ ಈ ತರದೊಂದು ಆಗಿದ್ಯಾ ಒಂದು ಮತಗಳ್ಳತನ ಎಲ್ಲಾ ಕಡೆನೂ ಇದೆ. ಕೆಲವು ಅಭ್ಯರ್ಥಿಗಳಿಗೆ ಅನ್ಸಿದೆ, ನಂಗೆ ಈ ಕ್ಷೇತ್ರದಲ್ಲಿ ಬರ್ಬೇಕಾಗಿತ್ತಲ್ಲ, ಈ ಬೂತ್ ಅಲ್ಲಿ ಹೆಚ್ಚು ಮತ ಬರ್ಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಅದು ಚುನಾವಣಾ ಅಕ್ರಮ ಅಥವಾ ಮತಗಳ್ಳತನವೇ ಅಂತ ನೇರವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಅದು ಅಧ್ಯಯನ ಮತ್ತು ಸಂಶೋಧನೆ ಆಗೋದಕ್ಕಿಂತ ಮುಂಚೆ. ಹಾಗಾಗಿ ಕಾದ್ ನೋಡ್ಬೇಕು ರಾಹುಲ್ ಗಾಂಧಿ ಅವರು 8ನೇ ತಾರೀಕು ಯಾವ ದಾಖಲೆಗಳನ್ನ ಜನರ ಮತ್ತು ಆಯೋಗದ ಮುಂದೆ ಇಡ್ತಾರೆ ಅಂತ. ಆ ನಂತರವೇ ಉಳಿದೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ.